ಎಲ್ಲ ಮಾನವ ದೇವ ಬಾಪು ಬಾಪ್ರೆ ಇಂಥ ಭೀಕರ ರಣರಂಗದಲ್ಲಿ ಸೂರಾಮ ವೀರಾತಿ ವೀರ ಭೀಕರತರ ಗಂಭೀರ ಜಗತ್ ಭಯಂಕರರ ಮುಂಭಾಗದಲ್ಲಿ ನಿಂತು ಕಿಂಕರನಾಗಿ ಮಾತನಾಡಿಸುವ ನೀನು ಚಾರು ಭಟನೆ ಕುಡಿಲ ಓ ದೇವ ನಾವು ದಾರಂದರೆ ಇಂಥ ಸುಂದರವಾದ ಆಟವನ್ನು ಆಡಬೇಕಾದರೆ ನಾಲ್ಕು ಕಟ್ಟಿದ್ರೆ ಮೇಲೆ ಹಾಕಿ 4 ಕಟ್ಟಿ ನಮ್ಮ ಕೂಲಿಗೆ ಹೆಣ್ಮಕ್ಳು ಕೊಡ್ತಾರೆ 20,000 ರೂಪಾಯಿ ಪಟ್ಟಿ ನಮ್ಮ ಆರ್ಮನಿ ಮಾಟಿ ಕೊಡ್ತಾರೆ 35,000 ರೂಪಾಯಿ ಪಟ್ಟಿ ಪಾಡ ಮಾಟಿ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ ತಬಲ ಮಾಟಿ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ ಮುಂದೆ ನನಗೆ ಬರೀ ಎಂಡೆ ಪುಟ್ಟಿ ಗಟ್ಟಿ ಒಳಗೆ ನಿಟ್ಟವಾಗಿ ಮಾತನಾಡಿದ ಪುಟ್ಟ ಮಕ್ಕಳು ಸಾರಥಿ ನಾನೆಲ್ಲ ದೇವ ಹೇಳಬೇಕಂತ ಮಾಡಲಾಗಿದ್ದಲ್ಲ ಸಾರಥಿ ಚಿತ್ತವೊಮ್ಮೆತ್ತಲ ಬದಲಿಸದಂತ ಗಮನದಲ್ಲಿಟ್ಟ ಕಂಡ ಕೇಳಿ ಈ ಕ್ರಮರ ನಮಗೆ ದೊರೆತೆ ನಮ್ಮ ಇಟ್ಟಂತಾಗಲಿಲ್ಲ ಬುದ್ಧಿ ಚಟ ಎಂಬ ಎಣ್ಣೆಯ ಪಟುತನ ಈರ ಪಪ್ಪಿ ಅರಪಟಕ್ಕೆ ಮತ್ತು ಸುಸುಮ್ಮಳ ದಿಂಬರುವ ಕೋಪವೇಶಕ್ಕೆ ಅಷ್ಟ ದಿಕ್ಕಜಗಳು ತೆಗ್ಗಿದರು ಬೆಳಗಿರು ಪರ್ವತಗಳು ತಡ ಎಂದು ಎಲ್ಲ ಸಾರತೆ ಇದು ಒಲ್ಲದು ಎಲ್ಲ ಕಕ್ಕರ ಕೊಟ್ಟಿ ಮೀಸಿಯ ಆಕಾರಕ್ಕೆ ಆಕಾಶ ಮಂಡಲದೊಳ ಕವಿದ ಮೇಘವು ನೀರ ಬರಲಾರಂಭಿಸಿದವು ಅವನ ಎಲ್ಲ ಸಾರತೆ ಹೋಗುದಿ ಎಲ್ಲಗೆ ಎದುರಾದ ವೈರಿಗಳೆಂಬ ಬಂಡರ ಗುಂಡಿಗೆಗಳನ್ನು ಜಚ್ಚರಿತವಾಗಿ ಎತ್ತಲಕ್ಕೆ ಮೈಗೊಟ್ಟರು ಎಲ್ಲ ಸಾರತೆ ಹೋಗುದಿ ಬಾಪು ಬಾಪುರ ಗುಟುಗು ಸಿಡಿಲಿನಂತಿರುವ ಎಲ್ಲ ಭೀಕರ ಗಚ್ಚಲಿಗೆ ಸಪ್ತಾಚರಣೆ ಪರಗಾಲು ಮಹಾಗಿರಿಗಳನ್ನು ಸೇರಿದರು ಇಂಥ ಮಾತ್ ಭೀಕರ ವೀರಾದಿ ವೀರ ಸಂಪತ್ತಲಿಂದ ಮರಿವ ಕಾಶ್ಮೀರ ನಗರವು ವೀರಾದಿ ವೀರ ರಾಜಕುಮಾರ ರೇಣಕರಾಜನನ್ನು ಜೈವರಿಯಡಿ ಎಲ್ಲ ಸಾರಥಿ ಛತ್ರತೆ ಸಾರಥಿ ಸುಂದರ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಹೌದು ರಾಜ ನನ್ನ ಮಂತ್ರಿ ಸಾಮಂತ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರಣವಾಯಿತು ಕಂಡಿಯ ಸಾರಥಿ ತಿಳಿದಿಯನ್ನ ಬಂದ ಸಂಗತಿ ತಿಳಿದು ಬದಿ ಮುಂದೇನು ಸಂಗತಿ ಎಲ್ಲ ಸಾರಥಿ ಹೋಗಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿಗೆಳತರ ಒಡನೆ ಸಂಗೀತ ನರ್ತನದಲ್ಲಿ ಎನ್ನ ತನ್ಮನಿಯಳಾದ ರೇಣುಕಾ ದೇವಿಯನ್ನು ಬರವಾಳ ಸಾರಥಿ ನೀನು ಸಾಧ್ಯತೆ ತಮ್ಮ ಇಟ್ಟಂತ ಆಗಲು ಹೋಗಿ ನಮೋ ನಮೋ ಜನಕ ಜಗದ ವಿಖ್ಯಾತಿ ಕಾಂತಿ ಗಣಕ ಐಶ್ವರ್ಯಮಸ್ತು ಮೇಲ ಕೇಳು ಮಗಳೇ ಮಾ ಭಕ್ತಿ ಇರ್ತಾಳೆ ಅವ್ವ ಅಪ್ಪಯ್ಯ ಓಹೋ ಮಗಳೇ ರೇಣುಕಾ ತಂದೆ ಹೇ ಮಗಳೇ ಹೇಳುವುದು ಕೇಳು ಚೆನ್ನಾಗಿ ಹೇಳು ಮಗಳೇ ಶರಣ
ಚೆನ್ನಾಗಿ ಹೇಳು ಮಗಳೇ. ಮಗಳೇ ರೇಣುಕಾ, ನನ್ನದೊಂದು ಆಸೆ ಇರೋದು ಅಪ್ಪಯ್ಯ. ಏನಿರುವುದು ಮಗಳೇ? ಅದನ್ನ ನಡೆಸಿಕೊಳ್ಳುವೆಯಾ? ಅದು ನಡೆಸಿಕೊಡುವನ ಮಗಳೇ. ಮಲಪ್ರಭಾ ನದಿಗೆ ಸ್ನಾನ ಕೊಡುವೆನು, ಮಲಪ್ರಭಾ ನದಿಗೆ ಸ್ನಾನ ನಟರಾಜನ ಕೃಪೆ ಅವ ಭಾವನೆ ಅವ ಭಾವನೆ ಓಹೋ ಮಗಳೇ ರೇಣುಕಾ, ಆ ಮಂದಿರದಲ್ಲಿ ಸರಿ ಕೇಳಿಕೊಳ್ಳೆ. ಸಂಗೀತ ಗಾಯನದಿಂದ ನರ್ತನ ಮಾಡುವ ಸಮಯದಲ್ಲಿ ನಿಮ್ಮಯ ದೂತನನ್ನು ಕಳಿಸಿ ಎನ್ನನ್ನು ಕಳಿಸಿದ ಕಾರಣವೇನು ತಂದೆ. ಆ ವಿಚಾರ ಕೇಳಬೇಕಾಗಿ ನಾನಿಲ್ಲಿಗೆ ಓಡೋಡಿ ಬಂದೆ. ಓಹೋ ಎನ್ನ ಮುತ್ತು ಮಗಳಾದ ರೇಣುಕಾ, ಜನಕ ನೀನು ಚ್ಯುತಿಪೂತವಾಗಿ ಮಾಡುವ ಗೌರಿ ಪೂಜೆ, ನೀನು ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ ಆಲಿಸುವುದು ತಪ್ಪದ ನಡೆಸುತ್ತ ಸೌಖ್ಯದಿಂದಿರುವ ಮಗಳೇ, ಸದ್ಭಕ್ತಿ ಸಂಪನ್ನಳೇ, ಶುಚಿ ಭೂತರಾಗಿ ದಿನವೋ ಗೌರಿ ಪೂಜೆ ಮಾಡುವ ಕ್ರಮವೋ. ಶುಚಿ ಭೂತರಾಗಿ ದಿನವೋ ಗೌರಿ ಪೂಜೆ ಮಾಡುವ ಕ್ರಮವೋ. ಅನ್ನದಾನವು ಎನ್ನ ಕಾಯಕವು, ಅನ್ನದಾನವು ಎನ್ನ ಕಾಯಕವು. ಗುರುಪದೇಶದಿ ಎನ್ನ ಮನವು, ಗುರುಪದೇಶದಿ ಎನ್ನ ಮನವು. ಕಾಶ್ಮೀರದ ಗರಿ ನಿನ್ನ ತೋರಿ ರೇಣುಕ ನಾನು. ಅವ ಅಪ್ಪಯ್ಯ, ಓ ಮಗಳೇ ರೇಣುಕಾ, ಪ್ರತಿದಿನ ಅವ್ರಿಗೆ ಗೌರಿ ಪೂಜೆ ಮಾಡಿ ಅನ್ನದಾನ, ಅತಿಥಿಗಳ ಸತ್ಕಾರ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನವನ್ನು ಆನಂದದಿಂದ ಆಲಿಸುತ್ತಾ ಕಾಲವನ್ನು ಕಳೆದಿದ್ದೇನೆ. ಪಿತನೇ, ಸದಾಚಾರ ಸದ್ಧರ್ಮವಂತನೇ. ಅಮ್ಮ ಮಗಳೇ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿಯಾಗಿರುವುದು ಕಂಡು ಎನ್ನ ಮನಸ್ಸಿಗೆ ಮಾದಾನಂದವಾಯಿತು. ಹೌದೇ ಅಪ್ಪಯ್ಯ? ಮಗಳೇ ರೇಣುಕಾ, ತಂದೆ, ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ನಿನ್ನ ಮನಬಯಕೆ ಏನಿರುವುದು ಅದನ್ನು ತಕ್ಷಣವೇ ಕೇಳು. ಅದನ್ನು ನಡೆಸಿಕೊಡುವ ಪ್ರೇಮದ ಪುತ್ರೆ, ಸದ್ಗುಣ ಚರಿತ್ರೆ. ಇನ್ನೇನು ಬೇಡಲಿ ನಾನು, ನಿನ್ನ ಸಂಪದ ನಗೆದು ದೇವನ. ಇನ್ನೇನು ಬೇಡಲಿ ನಾನು, ನಿನ್ನ ಸಂಪದ ನಗೆದು ದೇವನ. ಅವಪ್ಪಯ್ಯ, ರೇಣುಕಾ, ನನ್ನದೊಂದು ಆಸಿರೋದು ಅಪ್ಪಯ್ಯ. ಅದೇನಿರುವುದು ಮಗಳೇ, ಚೆನ್ನಾಗಿ ಹೇಳು. ಅದನ್ನು ನಡೆಸಿಕೊಡುವ ತಂದೆ. ಅದು ಸಂತೋಷದಿಂದ ನಡೆಸಿಕೊಡುವನು ಮಗಳೇ. ಮಲಪ್ರಭಾ ನದಿಗೆ ಸ್ನಾನ ಕೊಡುವೆನು, ಮಲಪ್ರಭಾ ನದಿಗೆ ಸ್ನಾನ ಕೊಡುವೆನು. ಅನುಮತಿ ಕೊಡುತ್ತಿದ್ದ ನೀನು ತಂದೆ, ಅನುಮತಿ ಕೊಡುತ್ತಿದ್ದ ನೀನು. ಕಾಶ್ಮೀರದ ಗರಿ ನೀನು, ನಿನ್ನ ತೋರಿ ರೇಣುಕ ನಾನು. ಅವ ಅಪ್ಪಯ್ಯ, ಓಹೋ ಮಗಳೇ ರೇಣುಕಾ, ನಿಮ್ಮನ್ನು ನಾನೇನು ಬಿಡಲಿ, ನಮ್ಮ ರಾಜ್ಯದಲ್ಲಿರುವ ಸಂಪತ್ತೇ ಸ್ಥಿರವಾಗಿರಲಿ. ಹಾ. ಅಹೋ ತಂದೆ, ಓಹೋ ಮಗಳೇ ರೇಣುಕಾ, ಈ ವಿಷಯವೇನೆಂದರೆ ಏನು ಮಗಳೇ? ನಾನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಬರೇನು. ಹೌದು ಇದಕ್ಕೆ ಮಗಳೇ. ಅನುಮತಿಯನ್ನು ಕೊಡು ಜನಕ.
ಜಗದ ವಿಖ್ಯಾತಿ ಕಾಂತಿ ಕನಕ. ಓಹೋ, ಎನ್ನ ಪ್ರೀತಿಯ ಮೋಹಕ್ಕೆ ಪಾತ್ರವಾದ ರೇಣುಕಾ, ಇದೇನು ದೊಡ್ಡ ಮಾಕಾರ್ಯವನ್ನು ಎನ್ನನ್ನು ಕೇಳಿವೆ. ಇದು ನನಗೆ ದೊಡ್ಡ ಮಾತಾಡಿದೆ ತಂದೆ. ನಿನ್ನಗೆ ಸಮ್ಮತ ಆಗುವ ಮಾತು ಎನ್ನಗೆ ಸಮ್ಮತವಲ್ಲವೇ? ಹೌದೇ ಅಪ್ಪಯ್ಯ. ಈಗಲೇ ನೀನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯೆ ವಂದನೆ ಮಾಡಿ ಬಾ ಮಗಳೇ, ಸತ್ಕೀರ್ತಿ ಸತ್ಕಾರ್ಯ ಸಂಪನ್ನಳ. ನಿಮ್ಮ ಇಷ್ಟದಂತಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಪಣೆಯವರು ಧರಿಸಿದ ಕುರವರಾಜ್ಞೆಯು ಧರಿಸಿ ದುಷ್ಟರ ಅಟ್ಟಹಾಸವನ್ನು ನಷ್ಟಗೊಳಿಸಿ ಋಷಿ ಸಮುದಾಯದವರ ಕ್ರೋಧಾಜ್ಞೆಯು ದಗಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟಮತಗಳನ್ನು ನೆಟ್ಟಿ ದುಷ್ಟಗುಣಗಳನ್ನು ಕುಟ್ಟಿ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ನಾಮವನ್ನು ಪಠಿಸುತ್ತಾ ಯಾವ ಧ್ರುವರಿಂದದೋ ಮೆರೆಯುವ ಶ್ರೇಷ್ಠ ಕಲಿತಿಲಕನಂ ಧಾರೆಂದು ಕೇಳುವ ನೀನು ಧಾರಸೂತ ಮೊದಲ ಪೇರು ನಿನ್ನ ನಾಮಾಂಕಿತ
ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಸ್ವಟ್ಟಮತಿ ಸಾರಥಿ ನಾನೆಲ್ಲವೇ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಸಾರಥಿ ದೇವ ನಮ್ಮ ನಾಮಾಂಕಿತವೇನೆಂದು ಕೇಳುವೆಯೋ ಇಲ್ಲ ದೇವ ಸುದ್ದಿಗಳು ಉತ್ಕೃಷ್ಟತರವಾದ ಭೂಮನಿಯ ವಂಶಲಭ್ಯ ಈ ಸೃಷ್ಟಿಯಾಗಿ ನಾವೇ ಬಲಿಷ್ಠರೆಂದು ವಿಜೃಂಭಿಸ ಬರುವ ಮತ ಮೂರ್ಖರ ಗರ್ವಹರಣವನ್ನು ಮಾಡಿ ಎನ್ನ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾಗ ಯಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ಯಜ್ಞಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಸದಮಲ ಗಾತ್ರ ಸೂರ್ಯನಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಗನೇ ಮುಖಮಂಡಲದೋಳು ಧರಿಸಿ ಮುನಿಕುಲೋತ್ಪನ್ನನಾದರೂ ದುಷ್ಟ ಗುಣದವರ ಗರ್ವಗಳನ್ನು ಹರಣ ಮಾಡುವ ಕಾಯಕವನ್ನು ಅನುಸರಿಸಿ ಪ್ರಜ್ವಲಿಸುವ ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮಹಾಮುನಿ ಅಂತ ತಿಳಿಯಲೇ ಸಾರಥಿ ತಿಳಿಯುತ್ತೆ ನಾ ಬಂದ ಸಂಗತಿ ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮುನಿವರ ತಾವಾದರೆ ಇನ್ನು ಶೃಂಗಾರವಾದ ಬಂಗಾಳ ಮಂಟಪಕ್ಕೆ ಬಂದ ಕಾರಣವೇನು ಸ್ವಾಮಿ ಸಜ್ಜನಾಪ್ರೇಮಿ ಸಾರಥಿ ಈ ಸಭಾಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಕರಕಮಲದಲ್ಲಿ ಕಮಂಡಲವನ್ನು ಪಿಡಿದು ಅಭಿಮಂತ್ರಿತ ಜಲವನ್ನು ಪ್ರೋಕ್ಷಿಸಿ ಎನ್ನಾಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಪುರಾಣವಾಯಿತು ಕಂಡೆಯ ಸಾರಥಿ ತಿಳಿಯುತ್ತೇನೋ ಬಂದ ಸಂಗತಿ ತಿಳಿದು ಬರದಿ ಮುಂದಿನ ಸಂಗತಿ ಎಲ್ಲ ಸಾರಥಿ ದೇವ ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ತಪಸ್ಸನ್ನು ಆಚರಿಸಲು ಈ ಮಲಪ್ರಭಾ ನದಿಗೆ ಬಂದಿವೆ ನಾನು ಮಲಪ್ರಭಾ ನದಿಗೆ ಹೊರಡುವ ಸಾರಥಿ ಅತಿ ಜಾಗೃತಿ ಒಳ್ಳೆಯ ಪೀಠ ಜಾಗೃತಿ ಹುಡುಕುಂತಾರೆ ಗಲಾಟೆ ಮಾಡಬೇಡ್ರಪ್ಪ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು ನಮಗೆ ಟೈಮ್ ಆಗತ್ತೆ ಅಂತ ನಾವು ಬಡ್ದಾಡ್ತೀವಿ ಇಲ್ಲಿ ಗಲಾಟೆ ಮಾಡಬೇಡ್ರಿ ಯಾರು ಫೋಟೋ ಹೊಡೋಣ ಒಂದು ಫೋಟೋ ಹೊಡಿ ಸ್ವಲ್ಪ ನಿಂತ್ರಪ್ಪ 5 ಮಂದಿ ಸೇವನೆ ನಿಂತ್ಕೊಂಬಿಡ ದೇವ ಪೂಜೆಗೆ ಕುಳಿತುಕೊಳ್ಳುವ ಸಾರಥಿ ಅತಿ ಜಾಗೃತಿ ತಮ್ಮ ಇಷ್ಟೇ ಅಂತ ಆಗ್ರಿ ದೇವ ಆರ್ಥನಾದ ಕೈವರನ್ನು ರಕ್ಷಣೆ ಮಾಡುವೆ ಭಯ ಎಂಬ ಧರ್ಮದ ಮೂಲವನ್ನು ತೋರುವ ಸಾರಥಿ ಅತಿ ಜಾಗೃತಿ ನಮೋ ನಮೋ ಮುನಿ ಪೂಜರಿ ರಾಜಕುಮಾರಿ ನನಗೆ ಶುಭವಾಗಲಿ ಪೂಜರಿ ರಾಜಕುಮಾರಿ ಆಪತ್ತಿನಲ್ಲಿದ್ದ ನನ್ನನ್ನು ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು ತಾವು ಯಾರು ತಮ್ಮ ಹೆಸರೇನು ನಾವು ಇಲ್ಲಿ ಬರಲು ಕಾರಣವೇನು ಮುನಿ ಪೂಜರಿ ತಿಳಿಸಿ ನಿಮ್ಮ ಎಚ್ಚರ್ಯ ದಾವರಾಜನ ಸುತುಲಿಯೇನು ನಿನ್ನಯ ಪರಿಚಯ ಕೇಳೇನು
ನಿನ್ನ ಹೆಸರೇನು ಹೇಳೆನ್ನು ನಿನ್ನ ಹೆಸರೇನು ರಾಜಕುಮಾರಿ ಪೂಜಾರಿ ಭಾವರಾಜನ ಸುಂದರೇನು ನಿನ್ನಯ ಪರಿಚಯ ಕೇಳೇನು ಭಾವರಾಜನ ಸುಂದರೇನು ನಿನ್ನಯ ಪರಿಚಯ ಕೇಳೇನು ಹೇಳೇನು ಹೆಸರೇನು ಹೇಳೇನು ನಿನ್ನ ಹೆಸರೇನು ದೇವಲೋಕ ಹಾಗದಿಂದ ಹೊರಗೆ ಬಂದ ದೇವಲೋಕ ಹಾಗದಿಂದ ಹೊರಗೆ ಬಂದ ವನದ ದೇವಿಯೋ ದೇವ ಕನ್ಯೆಯೋ ವನದ ದೇವಿಯೋ ದೇವ ಕನ್ಯೆಯೋ ನೀನಾರು ನಾ ತಿಳಿಯೇನು ನೀನಾರು ನಾನರಿಯೇನು ರಾಜಕುಮಾರಿ ಪೂಜಾರಿ ದಾವರಾಜನ ನಿನ್ನಯ ಪರಿಚಯ ಕೇಳೇನು ದಾವರಾಜನ ಕುಂಡಲಿನೋ ನಿನ್ನಯ ಪರಿಚಯ ಕೇಳೇನು ಹೇಳೇನು ನಿನ್ನ ಹೆಸರೇನು ಹೇಳೇನು ನಿನ್ನ ಹೆಸರೇನು ರಾಜಕುಮಾರಿ ಪೂಜಾರಿ ನಾನು ಧಾರಂದರೆ ನೀವು ಧಾರು ಜಂಬ ವೈರಿಗಳೆಂಬ ರಿಪುಗಳಂ ಪುಂಡರಕ್ಷಿಸುವ ಜಮದಗ್ನಿ ಮುನಿವರ ಕಡುಧೀರ ಸ್ನಾನ ಸಂಧ್ಯಾ ವಂದನೆಯ ಮಾಡುವ ಕಾರಣ ಈ ಮಲಪ್ರಭಾ ನದಿಗೆ ಬಂದಿರುವೆ. ನೀನು ಧಾರು ನಿನ್ನ ಹೆಸರೇನು? ಚಂದದಿಂದ ಪೇರು ಜಡಗ ಗಾಂಧಿ ನೀನೋರ್ವರೆ ಈ ನದಿಗೆ ಯಾತಕ್ಕೆ ಬಂದಿ? ಪೂಜಾರಿ ರಾಜಕುಮಾರಿ ನನ್ನನ್ನು ಧಾರು ಎಂದು ಕೇಳಿದಿರ? ಹೌದು ರಾಜಕುಮಾರಿ. ಹೇಳಿ ಕೇಳು. ಹಾಗಾದ್ರೆ ಚೆನ್ನಾಗಿ ಹೇಳು. ಅರ್ಥವಾಯ್ತೆ? ಹೌದು ರಾಜಕುಮಾರಿ. ಕಾಶ್ಮೀರ ತರಸ ರೇಣುಕನಾಥನ ಕೋರಿ ರೇಣುಕನಾನು ಮಲಪ್ರಭಾ ನದಿಗೆ ಇಂದು ಸ್ನಾನಕ್ಕೆಂದು ಬಂದೆನು. ಮಲಪ್ರಭಾ ನದಿಗೆ ಇಂದು ಸ್ನಾನಕ್ಕೆಂದು ಬಂದೆನು. ವಿಷಯ ತಿಳಿಸಿದೆ ವ್ಯಸನ ತ್ಯಜಿಸಿದೆ ವಿಷಯ ತಿಳಿಸಿದೆ ವ್ಯಸನ ತ್ಯಜಿಸಿದೆ ನಿಮಗೆ ನಾ ಶರಣಾದೆನು ನಿಮಗೆ ನಾ ಶರಣಾದೆನು. ಪೂಜಾರಿ ರಾಜಕುಮಾರಿ ಎನ್ನಯ ವಿಷಯವ ಹೇಳುವೆನು ಮನಸ್ಸಿನ ಮರ್ಮ ತಿಳಿಸುವೆನು. ಜಮದಗ್ನಿ 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 ಪೂಜಾರಿ ರಾಜಕುಮಾರಿ ನಾನು ದಾರಂದರೆ ನೀನು ಧಾರು. ಕಾಶ್ಮೀರ ಅರಸನ ಮಗಳು ಎನ್ನ ಹೆಸರು ರೇಣುಕ ಎಂದು ಕರೆಯುವರು. ಓಹೋ ಇದ್ದರು ಇರಬಹುದು ಇರಬಹುದು. ಆದರೆ ಈ ನದಿಗೆ ಬಂದ ಕಾರಣ ಈ ಮಲಾಪ್ರಭಾ ನದಿಗೆ
ಸ್ನಾನಕ್ಕೆಂದು ಬಂದಾಗ ಮೊಸಳೆ ಬಾಯಿಂದ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ಆದ ಕಾರಣ ತಾವು ನಮ್ಮ ಅರಮನೆಗೆ ಬರಬೇಕೆಂದು ಬೇಡಿಕೊಳ್ಳುವನು. ದೇವ ನೀನೇ ಮಹಾನುಭಾವ. ರೇಣುಕಾ, ಪೂಜಾರಿ, ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಅರಮಂದಿರಕ್ಕೆ ಹೋಗೋಣ ನಡೆ. ರೇಣುಕಾ, ನಿಮ್ಮ ಮನವಿಯ ಮನ್ನಿಸುವುದೇ ಈ ಮುನಿಯನ ಕಾಯಕ. ನಿಮ್ಮ ಇಷ್ಟದಂತಾಗಲಿ ದೇವ. ಅಪ್ಪಯ್ಯ, ಓಹೋ ಮಗಳೇ ರೇಣುಕಾ, ನಿಮ್ಮ ಅನುಮತಿಯಂತೆ ಮಲಪ್ರಭಾ ನದಿಗೆ ತಳ್ಳಿದಾಗ ಅಲ್ಲಿ ಏನಾಯ್ತೆಂದರೆ ಏನಾಯ್ತು ಮಗಳೇ? ಜಲಚರ ಪ್ರಾಣಿ ಒಂದು ಏನನ್ನು ತಿನ್ನಲಿಕ್ಕೆ ಬಂದಿತು. ಈ ಮುನಿಪಂಜರು ಏನನ್ನು ರಕ್ಷಣೆ ಮಾಡಿದ್ರು. ಆದ್ದರಿಂದ ಅವರನ್ನು ಮರೆಯದಿಂದ ಸತ್ಕರಿಸಿ ತಂದೆ. ಅದಕ್ಕಾಗಿ ನಾನು ಅವರನ್ನ ಇಲ್ಲಿ ಕರೆ ತಂದೆ. ಓಹೋ ಮುನಿಕುಲ, ಓಹೋ ಮುನಿ ಪೂಜರೇ, ನಿಮಗೆ ಅನಂತ ವಂದನೆ. ರಾಜಕುಮಾರನಿಗೆ ಶುಭವಾಗಲಿ. ಎನ್ನ ಏಕೈಕ ಕುಮಾರಿ ಪ್ರಾಣ ಅಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ಆ ಜನ್ಮದ ಯಾವ ಮಹತ್ ಕಾರ್ಯ ಮಹಾರಾಜ? ತಮ್ಮ ಸಾಹಸದ ಉಪಕಾರ ಎಂದು ಮರಿಲಾರೆನು. ದೇವಿ ಪರಪ್ರಸಾದದಿಂದ ಜನಿಸಿದ ರೇಣುಕಾ ಜನಕ ಪೂಜ್ಯರ ಪಾದಕ್ಕೆ ವಂದಿಸು. ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಏನಿದೆ ಫಸ್ಟ್ ಓ ಮಗಳೇ, ಮಾತಾಡ್ತಾ ಮುಂಚೆ ನಾನು ಓ ಮಗಳೇ, ಜನಕ ನಾನು ಆರಾಧ್ಯ ದೇವಿತೆಯಾದ ಮಹೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರುವುದು ಈಗಲೇ. ಆರಾಧ್ಯ ದೇವಿತೆಯಾದ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವುದು ಈಗಲೇ. ನಿಮ್ಮ ಇಷ್ಟದಂತಾಗಲಿ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಮುನಿವರರೇ, ಮುನಿವರರೇ, ನಿನ್ನೆ ರಾತ್ರಿ ನಾನೊಂದು ಕನಸನ್ನು ಕಂಡೆನು. ಅದಾವ ಕನಸು ರೇಣುಕಾ? ಅದಾವ ಕನಸಂತ ಕೇಳಿದ ರೇಣುಕಾ, ಹೇಳಿ ಕೇಳು. ಮುನಿಯೇ ಭಾಗ್ಯ ಸಿರಿಯೇ, ನಿನ್ನಿನ ರಾತ್ರಿ ಕನಸನ್ನು ಕಂಡೆ. ಕನಸನ್ನು ನಾನು ಯಾಮಗೊಂಡೆ. ಇಂದು ಪ್ರತ್ಯಕ್ಷ ಕಂಡೆ. ಮುನಿಯೇ ಭಾಗ್ಯ ಸಿರಿಯೇ. ಕಂಡಿಯ ಕನಸು ಆಗಲಿ ನನಸು, ಎನ್ನಿ ಮನಸ್ಸು ನೀ ಸ್ವೀಕರಿಸೋ. ಕಂಡಿಯ ಕನಸು ಆಗಲಿ ನನಸು, ಎನ್ನಿ ಮನಸ್ಸು ನೀ ಸ್ವೀಕರಿಸೋ. ಸತಿ ಸಾರ ನೀಡಿ ಮಾಂಗಲ್ಯ ಧರಿಸೋ. ಸತಿ ಸ್ನಾನ ನೀಡಿ ಮಾಂಗಲ್ಯ ಧರಿಸೋ. ಎನ್ನಯ ಆಸೆಯ ನೀರೇರಿಸೋ. ಎನ್ನಯ ಆಸೆಯ ನೀರೇರಿಸೋ. ಮುನಿಯೇ ಭಾಗ್ಯ ಸಿರಿಯೇ. ಮುನಿಯೇ ಭಾಗ್ಯ ಸಿರಿಯೇ. ಭಾಗ್ಯ ಸಿರಿಯೇ. ಭಾಗ್ಯ ಸಿರಿಯೇ. ಭಾಗ್ಯ ಸಿರಿಯೇ. ಅಂಶಬುಧರಾದ ಮುನಿಶ್ರೇಷ್ಠರೇ, ನಿನ್ನಿನ ರಾತ್ರಿ ನಾನೊಂದು ಕನಸನ್ನು ಕಂಡೆನು. ನಿಮ್ಮ ಬಾಳ ಸಂಗಾತಿಯಾಗುವ ನನ್ನ ಅಪೇಕ್ಷೆಯನ್ನು ನನಸಾಗುತ್ತೆ ಎಂದು ತಿಳ್ಕೊಂಡೆನು. ದೇವ ನೀನೇ ಮಹಾನುಭಾವ. ಹರಹರ ಕಾಲಕಂಧರ. ಏ ಗೌರಿಯವರ ಗಿರಿಮಲ್ಲೇಶ್ವರ, ಏನು ನಿನ್ನ ಲೀಲೆ? ಜನಜಾತಿಯ ಜಂಜಾಟವನ್ನೇ ಕಿತ್ತೊಗೆದು ಈ ಮಾಯೆಯ ಪಾಶಿಯನ್ನೇ ಹರಿದೊಗೆದು ಜೀವನ ಮುಕ್ತಿ ಸಾಧಿಸುವ ಸಮಯದಲ್ಲಿ ನನ್ನನ್ನೇಕೆ ಕಾಡುವೆ? ಏನು ನಿನ್ನ ಪರೀಕ್ಷೆ?
ಅಮ್ಮ ತಾಯಿ ಮಾಯೆ, ಅಮ್ಮ ಮಹಾಮಾಯೆ, ಹೇಮ ಸಿಂಹಾಸನಕ್ಕೆ ಕುಳಿತು ಮೆರೆಯುವವಳು ನೀನು. ಮೆರೆದಿರಬಹುದು. ಹೊಟ್ಟೆಗೆ ಪ್ರಸಾದವನ್ನು ಬಿಟ್ಟು ಬೆಟ್ಟ ಸೇರಿದವನ ಮೇಲೆ ನಿನಗೇಕೆ ಕಾಮದ ದೃಷ್ಟಿ? ರಾಜಕುಮಾರಿ, ಆ ಬ್ರಹ್ಮ ಸಂಗಮವನ್ನು ಮೀರಲು ಸಾಧ್ಯವೇ? ಸಂಬಂಧವಿಲ್ಲದ ಸನ್ಯಾಸಿ ನನ್ನನು ನೀನು ಬಯಸಿದೆ. ಹೌದು ಮನೆಯವರೇ, ನನ್ನನು ನೀನು ಬಯಸಿದೇನು ಬಯಸಿದೇನು ಬಯಸಿದೇನು. ರಾಜಕುಮಾರಿ, ದೇವಾ, ಸಂಬಂಧವಿಲ್ಲದ ಸನ್ಯಾಸಿ ನಾನು ನನ್ನನು ಬಯಸಿದೇನು ನನ್ನನು ನೀನು ಬಯಸಿದೇನು 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 ಬಯಸಿದೇನು. ನನಗೆ ಬೇಡವು ನಾರಿಯ ಭೋಗವು, ನನಗೆ ಬೇಡವು ನಾರಿಯ ಭೋಗವು, ಈ ಜಗದಾಟವು ಬರಿಯ ಜ್ಞಾನವು, ಈ ಜಗದಾಟವು ಬರಿಯ ಜ್ಞಾನವು, ಜಗದೆಲ್ಲವೂ ಸೂತ್ರಕ್ಕೆ ನಿಜವು, ತಿಳಿದು ನೋಡಲು ಎಲ್ಲ ಸುಣ್ಣವು. ಸಂಬಂಧವಿಲ್ಲದ ಸನ್ಯಾಸಿ ನಾನು ನೀನು ಬಯಸಿದೆಯೇನು 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 ಬಯಸಿದೆಯೇನು. ಕಾಶ್ಮೀರ ರಾಜಕುಮಾರಿ, ಏನು ನಿನ್ನ ಮಾತಿನ ಪರಿ? ನೀನು ನನ್ನ ಆಶ್ರಮವಾಸ ಬಯಸಿದಂತಿದೆ. ಹೌದು ದೇವಾ. ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತಿದೆ. ಹೌದು. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದ್ಯಾತಕ್ಕೆ? ಅದು ಯಾತಕ್ಕೆಂದರೆ ಅದ್ಯಾತಕ್ಕೆ? ನಾನು ಆಶ್ರಮವಾಸದ ಮುನಿವರನು ಇರಬಹುದು. ನೀನು ಮಹಾರಾಜನ ಮಗಳು ರಾಜಕುಮಾರಿ ಆಗಿರಬಹುದು. ನೀನು ನನ್ನನ್ನು ಒಪ್ಪಿದ್ದರೂ ಒಪ್ಪಿರಬಹುದು. ಒಪ್ಪಿರುವೆ. ಆದರೆ ಇದಕ್ಕೆ ನಿನ್ನ ತಂದೆ ತಾಯಿ ಬಂಧು ಬಳಗ ಒಪ್ಪಲಾರರು. ಅಂತಿಮ ಪ್ರಭಾವದಲ್ಲಿ ನಿನ್ನ ಮೈಂಡನ್ನು ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಮೆ ಬಯಸುತ್ತೇನೆ ನಿಜ. ಆದರೆ ನಿನ್ನ ಆಸೆ ನಿರಾಶೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ರಾಜಕುಮಾರಿ, ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಅದೇನು ರಾಜಕುಮಾರಿ? ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ಬೆಳಗಿರು. ನಿಮ್ಮ ಶ್ರೇಯ ನನಗೆ ಭಾಗ್ಯೋದಯ, ನಿಮ್ಮ ಶ್ರೇಯ ನನಗೆ ಭಾಗ್ಯೋದಯ. ಎನ್ನ ಕೈ ಹಿಡಿದು ನಡೆಸೋ ಪ್ರಿಯ, ಎನ್ನ ದೇಹ
ಎನ್ನ ದೇಹದ ಉಸಿರಿರುವವರೆಗೂ ನಿಮ್ಮ ಹೆಸರಲ್ಲಿ ಬಸಿದೆ, ನಿಮ್ಮ ಚರಣದಾಸೆಯಾಗಿ ಬಾಳುವೆ. ಈ ಸಿರಿ ಸಂಕೋಲಿಂದ ನನ್ನ ಬಿಡಿಸಿ ಸ್ವರ್ಗದಂತಿರುವ ನಿಮ್ಮ ಆಶ್ರಮಕ್ಕೆ ಎನ್ನನ್ನು ಕರೆದೊಯ್ದು ಬಿಡಪ್ಪ. ಇಷ್ಟೇ ಇಲ್ಲ ಬಿಡಪ್ಪ. ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ರಾಜಕುಮಾರಿ ಪೂಜರೆ ಕಲಹಂಸವಾಣಿ ಪರಸಿ ಜನಯನ ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಕಲಹಂಸವಾಣಿ ಸರಸಿ ಜನಯನ ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಕಲಹಂಸವಾಣಿ ಅವಸರ ಮಗವಾಗಿ ನೀನಿರುವೆಯಲ್ಲ, ಪಡೆಯುವ ಗಿಡವೆರಡೆ ಎನ್ನಯ ಯೋಗ. ಅರಸನ ಮಗವಾಗಿ ನೀನಿರುವೆಯಲ್ಲ, ಪಡೆಯುವ ಗಿಡವೆರಡೆ ಎನ್ನಯ ಯೋಗ. ಎನ್ನಲಿದರುವುದು ನಿತ್ಯ ಸುಖಭೋಗ. ಎನ್ನಲಿದರುವುದು ನಿತ್ಯ ಸುಖಭೋಗ. ಆಶ್ರಮವೇ ಎನ್ನ ವಾಸವು, ಓಂಕಾರ ಕೈಲಾಸವು. ಆಶ್ರಮವೇ ಎನ್ನ ವಾಸವು, ಓಂಕಾರ ಕೈಲಾಸವು. ಕಲಹಂಸವಾಣಿ ಸರಸಿ ಜನಯನೆ ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಜಗದಂಬಿಕೆ ವರ ನಂದಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಅಹೇ ರಾಜಕುಮಾರಿ ಮುನಿವರರೇ, ಅಹೇ ರಾಜಕುಮಾರ್ ಅಹೇ ಕಾಶ್ಮೀರದ ರಾಜನ ಸುತೆ ಪರಮ ಪುನಿತೆ. ಯಾವ ಸಮಯದ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ಹೆತ್ತ ತಂದೆ ತಾಯಿಗಳು ತಡೆಯಲಾಗದು. ದೈವ ನಿಯಮ ಯಾರಿಂದಲೂ ತಪ್ಪಿಸಲಾಗದು. ರೇಣುಕಾ, ದೇವ ನೀನು ನಿನ್ನ ಜೀವನದ ರೀತಿ ಆಲೋಚನೆ ಮಾಡು. ಯಾಕೆಂದರೆ ಯಾಕೆ? ನೀನು ಮಹಾರಾಜನ ಮಗಳು ಇರಬಹುದು, ಹೊರಗುತ್ತಿಗೆ ಗದ್ದಿಗೆಯ ಮೇಲೆ ಮೆರೆಯುವವಳು. ಮೆರೆದಿರಬಹುದು. ಈ ಸನ್ಯಾಸಿಯನ್ನು ವರಿಸಿ ಯಾತಕ್ಕೆ ಅರಣ್ಯವಾಸಿಯಾಗುವಿ? ಎನ್ನಂ ಬಯಸಿ ನೀನು ಯಾವ ಸುಖ ಪಡುವಿ ಇತ್ತ ರೇಣುಕಾ? ಸುಖವನ್ನು ಪಡೆವೆ. ನೀನು ತಿಳಿದು ನೋಡು ರೇಣುಕಾ,
ಮುಂದೆ ಬಾಳಿನಲ್ಲಿ ಬರುವುದು ಆತಂಕ. ಈ ಅರಸೊತ್ತಿಗೆಯ ಗತಿಗೆ ಮಾಯೆಯಾದ ಎಂದೆಂದಿಗೆ. ಸುಗದ ಎನಗೆ ಎನ್ನ ಅರಸೊತ್ತಿಗೆ ಸುಗದ ಸುಪ್ಪತ್ತಿಗೆ ಸಿರಿ ಅರಸರ ಕುವರಿ ನಾನೆಂದು ಸ್ವರ್ಗದಂತಿರುವ ನಮ್ಮ ಆಶ್ರಮಕ್ಕೆ ಎನ್ನನ್ನು ಕೈಗೊಯ್ದನ್ನು ಮಾತ್ರ ಮಡಿಬೇಡ ದೇವ, ನೀನೇ ಮಹಾನುಭಾವ. ರೇಣುಕಾ, ದೇವ, ಪಾರಮಾರ್ಥದ ವಿಷಯವನ್ನು ಹರಿಯುವುದು ಅಷ್ಟು ಸುಲಭವಲ್ಲ ರೇಣುಕಾ. ಹೌದೇ? ಕಷ್ಟವೆಂಬ ನಿಷ್ಠೂರದ ಕೋಟೆಯಲ್ಲಿ ಸಿಲುಕಿದಾಗ ದೀನವನ್ನು ನಡೆಸಲಾರದೆ ಎಲ್ಲರೂ ಸತ್ಯದ ಹಾದಿಯನ್ನು ಮರೆಯಬೇಕಾಗುತ್ತದೆ ರೇಣುಕಾ. ಅದಕ್ಕೆ ನಿಮ್ಮ ದಯವೊಂದಿರಲಿ ಸ್ವಾಮಿ. ರೇಣುಕಾ, ದೇವ, ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ನುಡಿಯುವ ಹಾಗೆ ನಡೆಯುವೆನೆಂಬುದು ಪಾಡಲು ಸುಲಬಹುದು, ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ರೇಣುಕಾ, ಪೂಜರೇ, ನುಡಿಯುವ ಹಾಗೆ ನಡೆಯುವೆನೆಂಬುದು ಪಾಡಲು ಸುಲಬಹುದು, ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ನುಡಿಯುವ ಹಾಗೆ ನಡೆಯುವೆನೆಂಬುದು ಮಾಡಲು ಸುಲಬಹುದು, ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಸರ್ವಭೋಗವು ಪೂರ್ವ ಭಾಗ್ಯವು ಪುಣ್ಯದಿ ದೊರೆಯುವವು. ಸರ್ವಭೋಗವು ಪೂರ್ವ ಭಾಗ್ಯವು ಪುಣ್ಯದಿ ದೊರೆಯುವವು. ಅರಮನೆ ಸಿರಿಸಿಕಲೋಗದ ಫಲವು ದೊರೆಯುವುದು ಅನುಚಿತವು. ಅರಮನೆ ಸಿರಿಸಿಕಲೋಗದ ಫಲವು ದೊರೆಯುವುದು ಅನುಚಿತವು. ನುಡಿಯುವ ಹಾಗೆ ನಡೆಯುವೆನೆಂಬುದು ಆಡಲು ಸುಲಭವುದು, ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಆಡಿದ ಮಾತನ್ನು ಸಾಧಿಸಿ ನೋಡಲು ಕಠಿಣವು ಬಾಳಿಹದು. ಅದು ಕಠಿಣವು ಬಾಳಿಹದು. ಭೋಗವತಿಯ ಪುತ್ರಿ ಕೋಮಲ ಗಾತ್ರಿ, ನುಡಿಯಂತೆ ನಡೆಯುವುದು ಬಹು ಕಠಿಣ ಇರಬಹುದು. ರೇಣುಕಾ, ದೇವ, ಅವಸರ ಪಡಬೇಡ. ಅತಿ ಆತುರ ಅನಾಹುತಕ್ಕೆ ಕಾರಣ. ಅವಕಾಶವಿದೆ, ಆಲೋಚನೆ ಮಾಡು. ನೀನು ನಿನ್ನ ತಂದೆಯನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದು ಅವರ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರಾಜಕುಮಾರಿ ಸುರಚಿತ ಕಂಬು ಕಂಡರು. ಏ ಮುನಿವರ ರುಚಿ ಋಷಿ ಕುವರ, ಏ ಮುನಿವರ ರುಚಿ ಋಷಿ
ಕರುಣಿಸು ನೀವರ ಬಾಬುವಿನ ಕರುಣಿಸು ನೀವರ ಏ ಮುನಿವರ ರುಚಿ ಋಷಿ ತುವರ ಏ ಮುನಿವರ ವಜ್ರದಿ ಮೃದುವನ್ನು ಹುಡುಗುವ ತೀರದಿ ಶೋಧನ ಮಾಡುವಿರ ಎನ್ನಲು ಮುರದಿ ಬಂದು ಬಳಗವ ಸಿರಿ ಸಂಪದವ ನಿಮ್ಮ ಮುಂದೆ ನಿಂತೊಂದು ಶರಣು ಸನ್ಮಾನ ಏ ಮುನಿವರ ರುಚಿ ಋಷಿ ತುವರ ಏ ಮುನಿವರ ಏ ಮುನಿವರ ಏ ಮುನಿವರ ಅಹೋ ದೇವ ರೇಖರಾಜ ವಜ್ರದಲ್ಲಿ ಗುಂಡು ಹುಡುಕಿದಂತೆ ಏನನ್ನು ಶೋಧನೆ ಪಡಲು ಬರುವ ಹಾಗೇನಿಲ್ಲವಲ್ಲ ರೇಣುಕ? ತಂದೆ ತಾಯಿ ಬಂಧು ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ನಿಶೂನ್ಯ. ನಿಮ್ಮ ಹಿಂದೆ ಬರಲು ಸದಾ ಸಿದ್ಧರಾಗಿರಲು ಈ ರೇಣುಕ ದೇವ ನೀನೇ ಮಹಾನುಭಾವ ರೇಣುಕ ದೇವ. ಸಾರಥಿ, ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ನೀನು ನನ್ನ ಹಿಂದೆ ಬರಲು ಸಿದ್ಧರಾಗಿರುವೆಯಲ್ಲ, ಹೌದು ದೇವ. ಇದು ತರವಲ್ಲ ರೇಣುಕ. ಅದೇತಕ್ಕೆ ಹೇಳುವೆನು ಕೇಳು. ತಂದೆ ತಾಯಿ ಬಂಧು ಬಳಗವು, ತಂದೆ ತಾಯಿ ಬಂಧು ಬಳಗವು ಪಡೆದ ದೈವವು ತೊರೆದು ಬರೆಯದು ನನಗೆ ಸಲ್ಲದು ಶಾಂತಿಯ ತೋರದು ಶಾಂತಿಯ ತೋರದು. ತಂದೆ ತಾಯಿ ಬಂಧು ಬಳಗವು ಪಡೆದ ದೈವವು ತೊರೆದು ಬರೆಯದು ನನಗೆ ಸಲ್ಲದು ಶಾಂತಿಯ ತೋರದು ಶಾಂತಿಯ ತೋರದು. ಹಿರಿಯರ ಮಾತನು ಆಲಿಸಿ ನಡೆದರೆ ಲೋಕದ ಜನರಲ್ಲಿ ಬಾರದು ತೊಂದರೆ. ಹಿರಿಯರ ಮಾತನು ಆಲಿಸಿ ನಡೆದರೆ ಲೋಕದ ಜನರಲ್ಲಿ ಬಾರದು ತೊಂದರೆ. ನೀರಿ ನಾವು ನಡೆದರೆ ನಮ್ಮ ನೀರ ಮುಚ್ಚುವರೆ, ನೀರಿ ನಾವು ನಡೆದರೆ ನಮ್ಮ ನೀರ ಮುಚ್ಚುವರೆ. ತಂದೆ ತಾಯಿಗೆ ಬಂಧು ಬಳಗವು ಪಡೆದ ದೈವವೇ ತೊರೆದು ಬರುವುದು ನನಗೆ ಸಲ್ಲದು ಶಾಂತಿಯ ತೋರದು ಶಾಂತಿಯ ತೋರದು. ಅಹೇ ರೇಣುಕ, ಪೂಜರೆ ಸಿರಿ ಸಂಪತ್ತು ತೊರೆದು ನೀನು ನನ್ನ ಹಿಂದೆ ಬರುವೆನೆಂಬ ಮಾತು ಸರಿಯಲ್ಲ. ಅದ್ಯಾತಕ್ಕೆ ಅದು ಯಾಕೆಂದರೆ ಅದ್ಯಾತಕ್ಕೆ ಇದಕ್ಕೆ ನಿನ್ನ ತಂದೆ ತಾಯಿ ಬಂಧು ಬಳಗ ಒಪ್ಪಲಾರರು. ಅದಕ್ಕೆ ನಾನು ಒಪ್ಪಿಸುವೆನಲ್ಲ. ಎಷ್ಟಾದರೂ ನೀನು ನಿನ್ನ ಜೀವನದ ರೀತಿ ಆಲೋಚನೆ ಮಾಡು. ಇದು ನಿನ್ನ ದುಡುಕುತನ ಬಾಳಿಗೆ ಕೆಡುಕುತನ. ಆದ ಕಾರಣ ನಿನ್ನ ಮಾತಾಪಿತರನ್ನು ಅನುಮತಿ ಪಡೆದು ತರುವಾಯ ನಿನ್ನ ವಿಚಾರ ನಿರ್ಧಾರ ಮಾಡು. ರೇಣುಕ, ನೀನು ನಿನ್ನ ತಂದೆಯನ್ನು ಕಂಡು ಅವರ ನಿನ್ನ ಅಪೇಕ್ಷೆಯನ್ನು ತಿಳಿಸಿ ಅವರ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕ. ಹಾಗಾದರೆ ಮಾತ್ರ ನಿನ್ನ ಬಾಳಿನಲ್ಲಿ ಸಾರ್ಥಕ. ನಿನ್ನ ಹೆಸರಿಂದಾಗ್ಲಿ ದೇವ. ಬಿಟ್ಟಿಗೆ ಹನುಮಂತಪ್ಪ ಅವರು ಓ ಮಗಳೇ ರೇಣುಕಾ, ನಿನ್ನಿನ ರಾತ್ರಿ ಅಹೋ ತಂದೆ ಓಹೋ ಮಗಳೇ ರೇಣುಕಾ. ನನ್ ಸೈರಾಜ್ ಸೈರಾಜ್ ಬಿಟ್ಟರು ಬಂದ್ರ ವೆಂಕಪ್ಪ ರೇಣುಕಾ ಬಂದ ಕಾರ್ಯ ಕೇಳ ಮನಪೂರ್ವಕ. ಅಹೋ ಅಪ್ಪಯ್ಯ, ಓಹೋ ಮಗಳೇ ರೇಣುಕಾ. ನನ್ನ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವರ ಧಾರಂದರೆ ಓಹೋ ಮಗಳೇ ಕೇಳು. ಚೆನ್ನಾಗಿ ಹೇಳು ಮಗಳೇ.
बोलावा तेरिया मोने बोलावा तेरिया मोने बोलावा हाल सैयरावा सवा नय शंकर सवा अंतराळದಿ ಬಂಧಿಸಿರುವೆನು ಪ್ರಿಯ ಮೂರ್ತಿ ಚಮದಾಕಿ ಮುನಿಯನ ಈ ನನ್ನ ನಿರ್ಧಾರ ಬದಲಾಗದಿರುವೆನು ಮದುವೆಯ ಮಾಡೆಯ ಸಂಗಮ ನೋಡೆಯ ಮದುವೆಯ ಮಾಡೆಯ ಸಂಗಮ ನೋಡೆಯ ಆಲಿಸು ಎನ್ನಯ ಸಂಕಲ್ಪವ ಅಪ್ಪಯ್ಯ ಮಗಳೇ ರೇಣುಕಾ, ಈ ರೇಣುಕೆ ಹೃದಯ ದೇಗುಲದಲ್ಲಿ ಪೂಜೆ ಕೊಲ್ಲುವ ದೇವನ ಧಾರೆಂದರೆ ಜಮದಗ್ನಿ ಮುನಿಯವರೆಂದು ನಿರ್ಧಾರ ಮಾಡಿರೋನು. ಆದ ಕಾರಣ ನಮ್ಮಿಬ್ಬರ ಲಗ್ನವನ್ನು ಮಾಡುತ್ತಿದ್ದಾನೆ ದಯಗುಣವಂತನೇ. ಓಹೋ ನನ್ನನೇ ನಿನ್ನ ಬುದ್ಧಿಗೆ ಮಂಕು ಹಿಡಿತ ಹಾಗೆ ಇಲ್ಲ ಅಪ್ಪಯ್ಯ, ಹುಚ್ಚು ಹಿಡಿದವರಂತೆ ಮಾತನಾಡುವ ಆ ಘಟ್ಟದ ಗೊಡ್ಡ ಶಾಸ್ತ್ರ ಸನ್ಯಾಸಿಗೆ ಮರಳಾದಿಯ. ಹೌದು ತಂದೆ. ಕಾಶ್ಮೀರದ ರಾಜಕುಮಾರಿಯಾದ ನೀನು ರಾಜಕುಮಾರರ ಕೈ ಹಿಡಿಯೋದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನೀವು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹ ಬಯಸಲಾರದು. ನೀರಿಲ್ಲದೆ ನೈದಿರ ಬದುಕೋರು ಚಕಾವ ಚಂದನ ಬಯಸುವಂತೆ ಅದು ಏಕೋ ಏನು ನನ್ನ ಮನವು ಅವರನ್ನು ಬಯಸುತ್ತಿರೋದು. ಅವರಿಲ್ಲದೆ ನಾನು ಸರ್ವತಾ ಬಾಳವಾದನು ಜನಕ ಜಗನ ವಿಖ್ಯಾತಿ ಕಾಂತಿ ಕನಕ. ಓಹೋ ಮಗಳೇ ರೇಣುಕಾ, ಜನಕ ರಣರಂಗದಲ್ಲಿ ಸೂರರ ಒಡನೆ ಕಾದಾಡುವ ಶೌರ್ಯ ಧೈರ್ಯ ಸಾಹಸ ಇರುವ ರಾಜಕುಮಾರನ ಕೈ ಹಿಡಿಯೋದನ್ನು ಬಿಟ್ಟು ಸ್ವರ್ಣ ಆಭರಣವ ಧರಿಸಿ ಆ ಸನ್ಯಾಸಿಯ ಮರಿಸಿ ಅರಣ್ಯವಾಸ ಆಗುವ ಮಗಳೇ ಬಿಟ್ಟು ಬಿಡ ಸನ್ಯಾಸಿಗಳೇ. ಅಪ್ಪಯ್ಯ ಓಹೋ ಮಗಳೇ ರೇಣುಕಾ, ಅಲ್ಲಿ ಕಾಣುವ ಪಕ್ಷಿ ಅದು ತಂದೆ ಹೋಗಿನ ಮಗಳೇ. ಹಾಗಾದ್ರೆ ಹೇಳಿ ಕೇಳು. ಚಂದಾಗಿ ಹೇಳು ಮಗಳೇ. ಓಹೋ ಮಗಳೇ, ಅಮ್ಮ ಮಗಳೇ. ಜನಕ ಅಲ್ಲಿ ಕಾಣುವ ಪಕ್ಷಿ ಯಾವುದು ಅಪ್ಪಯ್ಯ? ಹೋಗದೆ ಮಗಳೇ. ಅದರ ಬಣ್ಣ ಹೇಗಿದೆ ತಂದೆ? ಅಮ್ಮ ಮಗಳೇ, ಜನಕ ನೀನು ಹೇಳಿದಂತೆ ಕೇಳುವುದಕ್ಕೆ ನನ್ನೇನು ದಿಟ್ಟನೆಂದು ತಿಳಿದಿರುವೆಯಾ? ಹಾಗೇನಿಲ್ಲ ಅಪ್ಪಯ್ಯ. ಕಾಗಿಯನ್ನು ಇಡದ ತಂದು ಗಿಳಿಯ ಪಂಜಿರದಾಗ ಬಿಟ್ಟರೆ ಕೋಗಿಲಿಯಂತೆ ಕೂಗಿ ರಾಗವನ್ನು ಮಾಡಬಲ್ಲದೆ ಮಗಳೇ. ಇದಕ್ಕೇನು ಹೇಳು ಉತ್ತರ? ಅಪ್ಪಯ್ಯ ಹೋ ಮಗಳೇ. ಹಾಗಾದ್ರೆ ಹೇಳಿ ಕೇಳು. ಚೆನ್ನಾಗಿ ಹೇಳು ಮಗಳೇ.
ಎಂದು ಮೆಚ್ಚಿದ ಕರೆಯ ಮುನಿವರನ ಗುಣ ಗಂಭೀರ ಮೆಚ್ಚುವೆ ಅತಿಶಯ ನಿನ್ನಾಸೆಯ ಪೂರೈಸೆಯ ಕಲಿಸು ಮುನಿವರನ ಇದುವೇ ಸದುಪಾಯ ಕಲಿಸು ಮುನಿವರನ ಇದುವೇ ಸದುಪಾಯ ರೇಣುಕೆಯ ಕಲ್ಯಾಣ ಭಾಗ್ಯೋದಯ ರೇಣುಕೆಯ ಕಲ್ಯಾಣ ಭಾಗ್ಯೋದಯ ನಾನೊಂದು ಜಯ ಹೇಳುವೆನೋ ಅವಪ್ಪಯ್ಯ ಓ ಮಗಳೇ ರೇಣುಕಾ, ಅಲ್ಲಿ ಕಾಣೋ ಪಕ್ಷಿ ಯಾವ್ದಪ್ಪಯ್ಯ? ಕೋಗಿಲೆ ಮಳೆ. ಅದರ ಬಣ್ಣ ಹೇಗಿರು ತಂದೆ? ಓಹೋ ಮಗಳೇ ರೇಣುಕಾ, ಅಪ್ಪಯ್ಯ ಅದರ ಬಣ್ಣ ಕಪ್ಪಾಗಿದ್ರು ಅದರ ಕಂಠದಿಂದ ಹೊರಹೊಮ್ಮುವ ದನಿ ಅದು ಎಷ್ಟು ಇಂಪಾಗಿದೆ ಅಲ್ಲವೇ? ಆದ ಕಾರಣ ಮುನಿವರನ ಗುಣ ಗಾಂಭೀರ್ಯಕ್ಕೆ ಮನಸ್ಸೋತುವ ನಾನು ನಮ್ಮಿಬ್ಬರ ಲಗ್ನವನ್ನು ಮಾಡುತ್ತಿದ್ದಾನೆ ದಯಗುಣವಂತನೇ. ಓಹೋ ಎನ್ನ ಮುತ್ತು ಮಗಳೇ ಜನಕ, ಓಹೋ ಎನ್ನ ಮುತ್ತು ಮಗಳೇ ಜನಕ, ನವರತ್ನ ಮಾಲ್ಯಗಳಿಂದ ಅಲಂಕೃತವಾಗಿ ಚಿನ್ನದಂಚಿನ ಸೀರೆಯನ್ನುಟ್ಟು ಮುತ್ತು ಮಾಣಿಕ ಆಭರಣಗಳನ್ನು ಧರಿಸಿ ಲಕ್ಷ್ಮಿಯಂತ ಪರಿಶೋಷದನ್ನು ಬಿಟ್ಟು ನೀನು ನಿರಾಭರಣ ಆಗುವುದು ಎನ್ನಗೆ ಸರಿ ತೋರದು ಕುಮಾರಿ, ನೀನಾಗದಿರೋ ಅಟಮಾರಿ. ಅಪ್ಪಯ್ಯ ಓಹೋ ಮಗಳೇ ಇದು ರೇಣುಕಾ, ಇದು ಅಲ್ಲದೆ ಮತ್ತೆ ಹೇಳುವನಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಗಳೇ. ಆಶ್ವೀರ ಚಕ್ರವರ್ತಿ ಎನ್ನ ಮಾತು ಕೇಳು